In between you said ಮಂಗಳೂರು ಬಗ್ಗೆ ಹೇಳಿದ್ರಿ ನೀವಿದ್ದಾಗ ಪೋಸ್ಟಿಂಗಲ್ಲಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಐ ಹ್ಯಾವ್ ಹರ್ಡ್ ದಟ್ ನೀವು ಯಾವುದೋ ಒಂದು ಇಶ್ಯೂನ ರಿಸಾಲ್ವ್ ಮಾಡೋಕ್ಕೆ ಮಂಗಳೂರಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಸೆರೆಮನಿನ ನೆಕ್ಸ್ಟ್ಗೆ ಏನೋ ಪೋಸ್ಟ್ಪೋನ್ ಮಾಡ್ಕೊಂಡ್ರಿ. ಇಸ್ ಇಟ್ ಟ್ರೂನಾ ಸರ್? ವಾಟ್ ಹ್ಯಾಪನ್ ಆ್ಯಕ್ಚುಲಿ? ಮಂಗಳೂರಲ್ಲಿ ಅದೇ ಪುತ್ತೂರು ASP ಇದ್ದಾಗ ನಂದು ಅದೇ ಟೈಮ್ನಲ್ಲಿ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ಗೆ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಅಂದರೆ ಅದೇ ದಿವಸ ನಮ್ಮ ಜ್ಯೂರಿಸ್ಡಿಕ್ಷನ್ ಅಲ್ಲ, ಬೇರೆ ಜ್ಯೂರಿಸ್ಡಿಕ್ಷನಲ್ಲಿ ಒಂದೇನೋ ಇಶ್ಯೂ ಬಂದಿತ್ತು. ಅಂದರೆ ಆ MRPL ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಕೆಲವು ಈ ಟ್ಯಾಂಕರ್ನವರು ಸ್ಟ್ರೈಕ್ ಏನೋ ಇದು ಮಾಡಿದ್ರಿಂದ ಅಲ್ಲಿ ಆ ಸಂದರ್ಭದಲ್ಲಿ SP ಅವರು ಸ್ವಲ್ಪ ನೀವು ಹೋಗಿ ನೋಡಿಬಿಟ್ಟು ರಾತ್ರಿ ನೀವು ಹೋಗಿ ಬೆಂಗಳೂರಿಗೆ ಅಂಥೇಳಿ, ಅದೇ ಪ್ರಕಾರ ನಾನು ಅಲ್ಲಿ ಹೋಗಿ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಹೋದಾಗ ಇಟ್ ಟುಕ್ ಅವರ್ಸ್ ಆ್ಯಂಡ್ ಲೇಟ್ ನೈಟ್ವರೆಗೂ ಆರ್ ಅರ್ಲಿ ಮಾರ್ನಿಂಗ್ವರೆಗೂ ಆಯ್ತದೆ. ಸೊ ಹೀಗಾಗಿ ಆ ಸಮಯದಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿರಲಿಲ್ಲ. ಸೊ ಇಟ್ ವಾಸ್ ಪೋಸ್ಟ್ಪೋನ್ ಬೈ ಒನ್ ಡೇ. ಸರ್ ಹೌ ಕ್ಯಾನ್ ದಟ್ ಹ್ಯಾಪನ್ ಸರ್? ಆ್ಯಕ್ಚುಲಿ ಹೌ ಕ್ಯಾನ್ ದಟ್ ಹ್ಯಾಪನ್? ನಿಮ್ಮ ಮಿಸ್ಸಸ್ ಹೆಂಗೆ ತೊಗೊಂಡ್ರು ಅದನ್ನು ಸರ್? ಅಲ್ಲ, ಒಬ್ರು ಯಾರೋ ಕೇಳಿದ್ರು ನಿಮ್ಮ ಮಿಸ್ಸಸ್ ಇನ್ನೂ ನಿಮ್ಮ ಜೊತೆಗಿದ್ದಾರಾ ಅಂತೇಳಿ. ಯಾಕೆ ಅಂದರೆ ಇದು ಒಂದೇ ಅಲ್ಲ, ಐ ಆಮ್ ಗಿಲ್ಟಿ ಆಫ್ ಮೆನಿ ಅದರ್ ಥಿಂಗ್ಸ್. ನೋ ಆ್ಯಕ್ಚುಲಿ ಕರೆಕ್ಟ್. ಅದಕ್ಕೆ ಇಂಟರ್ ಕನೆಕ್ಟೆಡ್ ಐ ಥಿಂಕ್ ಐ ಹ್ಯಾವ್ ನಾಟ್ ಅಟೆಂಡೆಡ್ ಬೋತ್ ಮೈ ಸನ್ಸ್ ನಾಮಕರಣ ನೇಮಿಂಗ್ ಸೆರೆಮನಿ. ಕರೆಕ್ಟ್, ಎಸ್, ಅದು ಗೊತ್ತು. ಸೊ ಅದಕ್ಕೆ ಅದೆಲ್ಲ ಕೇಳಿದ್ಮೇಲೆ ಕೇಳಿದ್ರು ನಿಮ್ಮ ಇದು ಆ್ಯಂಡ್ ರಜೆನೂ ಹಾಕಿಲ್ಲ ನಾನು ಇಲಾಖೆಯಲ್ಲಿ. ಐ ಹ್ಯಾವ್ ಅಪ್ಲೈಡ್ ಹಾರ್ಡ್ಲಿ ಅಬೌಟ್ 10-15 days ಆಫ್ ಲೀವ್ ಇನ್ ದಿಸ್ ಎಂಟೈರ್ 30 years ಆಫ್ ಸರ್ವಿಸ್. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಯಾರೋ ಕೇಳಿದ್ರು, ಸರ್ ನಿಮ್ಮ ವೈಫ್ ನಿಮ್ಮ ಜೊತೆ ಇದ್ದಾರಾ ಇನ್ನೂ ಅಂತ. ಹೌ ಡಸ್ ಶಿ ಟೇಕ್ ಸರ್ ಯೂಶಲಿ? ಅವ್ರು ಹೆಂಗೆ ತೊಗೊಳ್ತಾರೆ? ಅವ್ರನ್ನೇ ಕೇಳ್ತಾರೆ, ನಾವೇ ಹೇಳಿಕ. ನೋ, ಜೋಕ್ಸ್ ಅಪಾರ್ಟ್, ಪೊಲೀಸ್ ಇಲಾಖೆಯಲ್ಲಿ because of the nature of work, not only at higher level, even at lower level also, many times family takes the brunt, and more than us sacrificing our leave and our rest, relief and all that, the family has to sacrifice more. It's a fact. And my wife has been a tremendous this thing strength and support for me. Otherwise ಇಷ್ಟು ಈ ಹುದ್ದೆಗೆ ಇರಲಿಕ್ಕೆ ಅಥವಾ ಈ ರೀತಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. at some point there have been lot of family sacrifices. ವೈಫ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು. ಸೊ ಅದಕ್ಕೆ ತಮಾಷೆಗೆ ಪೊಲೀಸ್ ಇಲಾಖೆಯಲ್ಲಿ ಈ ನಿಮ್ಮ ಮಕ್ಕಳು ಎಷ್ಟನೇ ಕ್ಲಾಸು ಅಥವಾ ಎಷ್ಟು ವಯಸ್ಸು ಅಂತ ಹೇಳಿದ್ರೆ ಇಷ್ಟು ತೋರಿಸ್ತಾರೆ ಅಂತ. ಬಿಕಾಸ್ ಬೆಳಗ್ಗೆ ಅವ್ರ ಮನೆಯಿಂದ ಹೋಗೋವಾಗ್ಲೂ ಮಲಗಿರ್ತಾರೆ. ಸೊ ದೇ ವುಡ್ ಹ್ಯಾವ್ ಸೀನ್ ಲೈಕ್ ದಿಸ್, ನೆಕ್ಸ್ಟ್ ಡೇ ಈ ಥರ ತಮಾಷೆಗೆ ಆ ರೀತಿ. ಬಿಕಾಸ್ ಆಫ್ ದ ನೇಚರ್ ಆಫ್ ವರ್ಕ್. ಅಫ್ಕೋರ್ಸ್ ಥಿಂಗ್ಸ್ ಈಗ ಚೇಂಜ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ರೆಕ್ರೂಟ್ಮೆಂಟ್ ಜಾಸ್ತಿ ಆಗಿದೆ, ನಂಬರ್ ಆಫ್ ಪೊಲೀಸ್ ಪರ್ಸನಲ್ ಜಾಸ್ತಿ ಆಗಿದ್ದಾರೆ, ನಂಬರ್ ಆಫ್ ಪೋಸ್ಟ್ಗಳು ಎಲ್ಲ ಹಂತದಲ್ಲೂ ಜಾಸ್ತಿ ಆಗಿದ್ದಾವೆ. ರೆಸ್ಟ್ ಆ್ಯಂಡ್ ರಿಲೀಫ್ ಮುಖ್ಯ ಅಂಥೇಳಿ ಇಲಾಖೆಯೂ ಗಮನಿಸಿದೆ, ಸರ್ಕಾರವೂ ಗಮನಿಸಿದೆ, ವೈಜ್ಞಾನಿಕವಾಗಿಯೂ ಕೂಡ ಅದು ಆಗಿದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂಥೇಳಿ ಇವತ್ತಿನ ಸಮಾಜದಲ್ಲಿ ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಹೆಚ್ಚು ಮಹಿಳೆಯರು ಸೇರ್ತಾ ಇದ್ದಾರೆ. ಅವ್ರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೊತೆಗೆ ವರ್ಕ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಬ್ಯಾಲೆನ್ಸ್ ಕೂಡ ಬೇಕಾಗ್ತದೆ, ಮನೆಯಲ್ಲಿ ಕುಟುಂಬವನ್ನು ನೋಡ್ಕೊಳ್ತಕ್ಕಂಥದ್ದು. ಹಾಗೆ ಅವ್ರನ್ನೆಲ್ಲ ಈಗ ಪರಿಗಣಿಸಿ ನಮ್ಮ ಇಲಾಖೆಯಲ್ಲಿ ಈಗ ವೆಲ್ಬೀಯಿಂಗ್ ಆಫೀಸರ್ಸ್ ಅಂತ ನಾವು ತೊಗೊಂಡಿದ್ದೇವೆ. ಸಮಾಲೋಚಕರು ಯಾರಾದರೂ ಸ್ಟ್ರೆಸ್ಸು ಅದು ಟೆನ್ಷನ್ ಇದ್ದರೆ ಅವ್ರಿಗೆ ಮಾತನಾಡ್ಬೋದು, ಅಥವಾ ಅವರ ಅಭಿಪ್ರಾಯಗಳನ್ನು ಅಥವಾ ಅವರ ಒಳಗೆ ಇರ್ತಕ್ಕಂಥ ಅಂತರಾಳವನ್ನು ಅವರು ಬಿಚ್ಚಿಡ್ಬೋದು. ಆ ರೀತಿಯ ಬದಲಾಗ್ತದೆ ಸನ್ನಿವೇಶಗಳು. ಬಟ್ ಕೆಲವು ಸಂದರ್ಭಗಳಲ್ಲಿ ಅದು ಆಗೋದಿಲ್ಲ. ಬಿಕಾಸ್ ಆಫ್ ದ ವೆರಿ ನೇಚರ್ ಆಫ್ ದಟ್ ಪ್ರಾಬ್ಲಮ್ ಯು ಕ್ಯಾನಾಟ್ ಲೀವ್ ದಟ್ ಪ್ಲೇಸ್. ಸೊ ಆ ಥರದ ಸನ್ನಿವೇಶಗಳು ಕೂಡ ಉದ್ಭವ ಆಗ್ತವೆ. ಯಾವುದೇ ಒಂದು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಬಂತು, ಅಥವಾ ಎಲೆಕ್ಷನ್ಗಳು ಬಂತು, ಅಥವಾ ಇನ್ನೊಂದೇನೋ ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಅಥವಾ ಮ್ಯಾನ್ಮೇಡ್ ಡಿಸಾಸ್ಟರ್ ಆಯಿತು. ಇವನ್ ಯುವರ್ ಎಂಗೇಜ್ಡ್ ಆರ್ ಇನ್ವಾಲ್ವ್ಡ್ ಇನ್ ಅ ಪರ್ಟಿಕ್ಯುಲರ್ ಥಿಂಗ್, ಯು ಕೆನಾಟ್ ಲೀವ್ ದಟ್ ಪ್ಲೇಸ್. ಆ ಥರದ ಸನ್ನಿವೇಶಗಳು ಉದ್ಭವ ಆಗ್ತವೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.